ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಮನೆ ಬಾಗಿಲಿಗೆ ಪೌತಿ ಖಾತೆ ಆಂದೋಲನ, ಕರ್ನಾಟಕ ಸರ್ಕಾರದ ಮಹತ್ವದ ನಿರ್ಧಾರ. ಭಾರತದಿಂದ ಬರುತ್ತಿದ್ದ ಮಾವಿನ ಹಣ್ಣಿನ ಸರಕನ್ನು ತಿರಸ್ಕರಿಸಿದ ಅಮೆರಿಕ, ವ್ಯಾಪಾರಿಗಳಿಗೆ 4 ಕೋಟಿ ರೂಪಾಯಿ ನಷ್ಟ. ಥೈರಾಮ್ ಶಿಲೀಂಧ್ರನಾಶಕ್ಕೆ ಆಂಟಿ ಡಂಪಿಂಗ್ ಸುಂಕ ವಿಧಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ ಡಿಜಿಟಿಆರ್. ರಾಜ್ಯದ 6 ಜಿಲ್ಲೆಗಳಲ್ಲಿ ಶೀತಲೀಕರಣ ಘಟಕ ನಿರ್ಮಾಣ, ಕರ್ನಾಟಕ ತೋಟಗಾರಿಕಾ ಇಲಾಖೆಯ ಮಹತ್ವದ ನಿರ್ಧಾರ. ಹೈಬ್ರಿಡ್ ಭತ್ತದ ನಿಷೇಧ ಪ್ರಕರಣ ತೀರ್ಪನ್ನು ಕಾಯ್ದಿರಿಸಿದ ಉಚ್ಚ ನ್ಯಾಯಾಲಯ, ಕೋರ್ಟಿನ ನಡೆಯನ್ನು ಟೀಕಿಸಿದ ರೈತರು. ಚರ್ನೋಬಿಲ್ ಸುತ್ತ ಮತ್ತೆ ಕೃಷಿ ಮಾಡಬಹುದು ಎಂದ ಯುಕ್ರೇನಿನ ವರದಿ. ಇದೀಗ ವಾರ್ತೆಗಳ ವಿವರ. ಮನೆ ಬಾಗಿಲಿಗೆ ಪೌತಿ ಖಾತೆ ಆಂದೋಲನ, ಕರ್ನಾಟಕ ಸರ್ಕಾರದ ಮಹತ್ವದ ನಿರ್ಧಾರ. ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಿನಲ್ಲಿರುವ 51.13 ಲಕ್ಷ ಜಮೀನುಗಳ ಪಹಣಿಗಳನ್ನು ವಾರಸುದಾರರಿಗೆ ನೋಂದಣಿ ಮಾಡಿಕೊಡಲು ಕಂದಾಯ ಇಲಾಖೆ ಮುಂದಾಗಿದೆ. ಇದಕ್ಕಾಗಿ ಈ ಪೌತಿ ಆಂದೋಲನ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ತೆರಳಿ ಪೌತಿ ಖಾತೆ ಮಾಡಿಕೊಡಲಿದ್ದಾರೆ. ರೈತರ ಭೂ ಹಿಡುವಳಿ ಬಗ್ಗೆ ಸ್ಪಷ್ಟತೆ ಪಡೆಯಲು ಸರ್ಕಾರ ಪೌತಿ ಖಾತೆ ಆಂದೋಲನ ಕೈಗೊಂಡಿದೆ. ಈ ಪೌತಿ ಆಂದೋಲನಕ್ಕೆ ಪ್ರತ್ಯೇಕ ಸಾಫ್ಟ್ವೇರ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ. ರಾಜ್ಯ ಸರ್ಕಾರ ಜಮೀನು ದಾಖಲೆ ಪತ್ರಗಳನ್ನು ಸರಿ ಮಾಡಿಕೊಳ್ಳಲು ರೈತರಿಗೆ ಸುಲಭ ಆಗುವಂತೆ ಮಾಡುವತ್ತ ಗಮನ ಹರಿಸಿದೆ. ಇದಕ್ಕಾಗಿ ಹಲವಾರು ರೈತ ಸ್ನೇಹಿ ಅಭಿಯಾನವನ್ನು ಆರಂಭಿಸಲಾಗಿತ್ತು. ಇದೇ ಅಡಿಯಲ್ಲಿ ಈಗ ಪೌತಿ ಖಾತೆಯನ್ನು ಸರಿ ಮಾಡುವ ಕೆಲಸ ಕೂಡ ಆರಂಭವಾಗಿದೆ. ಭಾರತದಿಂದ ಬರುತ್ತಿದ್ದ ಮಾವಿನ ಹಣ್ಣಿನ ಸರಕನ್ನು ತಿರಸ್ಕರಿಸಿದ ಅಮೆರಿಕ, ವ್ಯಾಪಾರಿಗಳಿಗೆ 4 ಕೋಟಿ ರೂಪಾಯಿ ನಷ್ಟ. ಭಾರತದಿಂದ ಹಡಗಿನ ಮುಖೇನ ಸುಮಾರು 15 ಕಂಟೈನರ್ಗಳಲ್ಲಿ ಅಮೆರಿಕಾಗೆ ಮಾವಿನ ಹಣ್ಣುಗಳು ತಲುಪಿದ್ದವು. ಆದರೆ ಕಾಗದ ಪತ್ರಗಳಲ್ಲಿ ಕೆಲ ದೋಷಗಳಿರುವ ಕಾರಣ ಅವನ್ನು ಅಮೆರಿಕ ತಿರಸ್ಕರಿಸಿದೆ. ಮುಂಬೈನಿಂದ ಅಮೆರಿಕದ ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಅಟ್ಲಾಂಟಾದ ಬಂದರಿಗೆ ಮಾವನ್ನು ಕಳುಹಿಸಿಕೊಡಲಾಗಿತ್ತು. ಅಮೆರಿಕಾಗೆ ರಫ್ತಾಗುವ ಎಲ್ಲಾ ಕೃಷಿ ಉತ್ಪನ್ನಗಳು PPQ-203 ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯ. ನವಿ ಮುಂಬೈನಲ್ಲಿ ಮಾವಿನ ವಿಕಿರಣ ಘಟಕ ಇದೆ. ಇಲ್ಲಿ ಮಾವಿನ ಹಣ್ಣುಗಳನ್ನು ರೇಡಿಯೇಷನ್ ಟ್ರೀಟ್ಮೆಂಟ್ ಮಾಡಲಾಗುತ್ತದೆ. ಹಣ್ಣೊಳಗೆ ಇರಬಹುದಾದ ಕೀಟಗಳು ಸಾಯಿಸಲು, ಹಣ್ಣಿನ ಜೀವಿತಾವಧಿ ಹೆಚ್ಚಿಸಲು ಇದನ್ನು ಮಾಡಲೇಬೇಕು ಎಂಬ ನಿಯಮವಿದೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಆದ ಮೇಲೆ ಭಾರತದಲ್ಲಿರುವ ಅಮೆರಿಕದ ಕೃಷಿ ಇಲಾಖೆಯ ಶಾಖೆ PPQ-203 ಪ್ರಮಾಣ ಪತ್ರವನ್ನು ನೀಡುತ್ತದೆ. ಮೇ 8 ಮತ್ತು 9ರಂದು 15 ಕಂಟೈನರ್ಗಳನ್ನು ವಿಕಿರಣ ಘಟಕದಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗಿತ್ತು. ಇವಕ್ಕೆ PPQ-203 ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ. ಆದರೆ ಈ ಪ್ರಮಾಣ ಪತ್ರದಲ್ಲಿ ಕೆಲ ದಾಖಲೆಗಳನ್ನು ತಪ್ಪಾಗಿ ನಮೂದಿಸಲಾಗಿದೆ ಎಂಬ ಕಾರಣವೊಡ್ಡಿ ಅಮೆರಿಕ ಭಾರತದ ಮಾವನ್ನು ತನ್ನ ದೇಶದೊಳಗೆ ತರಲು ನಿರಾಕರಿಸಿದೆ. ಒಂದೋ ಇವನ್ನು ಇಲ್ಲಿಯೇ ಬಿಸಾಡಿ, ಇಲ್ಲ ವಾಪಸ್ ತೆಗೆದುಕೊಂಡು ಹೋಗಿ ಎಂದು ತಾಕೀತು ಮಾಡಿದೆ. ವಾಪಸ್ ತರುವ ವೇಳೆಗೆಲ್ಲ ಮಾವಿನ ಹಣ್ಣುಗಳು ಕೊಳೆತು ಹೋಗಿರುತ್ತವೆ. ಅಲ್ಲಿ ಬಿಸಾಡಿ ಬರುವ ಹಾಗೆಯೂ ಇಲ್ಲ. ಮುಂಬೈನ ವಿಕಿರಣ ಘಟಕದಲ್ಲಿ ಏನೋ ತಪ್ಪಾಗಿದೆ. ಇದರಿಂದ ನಮಗೆ ಬರೋಬ್ಬರಿ 4.2 ಕೋಟಿ ರೂಪಾಯಿ ನಷ್ಟ ಎಂದು ವ್ಯಾಪಾರಿಗಳು ಅಳಲನ್ನು ತೋಡಿಕೊಂಡಿದ್ದಾರೆ. ನಕಲಿ ರಸಗೊಬ್ಬರಗಳ ಮಾರಾಟವನ್ನು ತಡೆಯಲು ನಿರ್ಧರಿಸಿದ ರಾಜಸ್ಥಾನ. ಇನ್ನೇನು ಮುಂಗಾರು ಆರಂಭವಾಗಲಿದೆ. ಭಾರತದಲ್ಲಿ ಇದು ಕೃಷಿಯ ಪ್ರಮುಖ ಹಂಗಾಮು. ಈ ಸಮಯದಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಬೇಡಿಕೆ ಗಗನಕ್ಕೇರುತ್ತದೆ. ಇದೇ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕಾಳದಂಧೆಗಳು ಕೂಡ ನಡೆಯುತ್ತವೆ. ಅಗ್ಗದ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ರೈತರಿಗೆ ಮಾರುವ ಅನೇಕ ಪ್ರಕರಣಗಳು ದೇಶದಾದ್ಯಂತ ವರದಿಯಾಗುತ್ತದೆ. ಇದನ್ನು ತಡೆಯಲು ರಾಜಸ್ಥಾನ ಕೃಷಿ ಇಲಾಖೆ ನಿರ್ಧರಿಸಿದೆ. ಮೇ ಕೊನೆಯ ವಾರದಿಂದ ಜುಲೈ 12ರವರೆಗೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ತಯಾರಿ ಹಾಗೂ ಮಾರಾಟದ ಮೇಲೆ ಕಣ್ಣಿಡಲಿದೆ. ಕೃಷಿ ಇಲಾಖೆಯ ಅಧಿಕಾರಿಗಳು ರಾಜ್ಯದಾದ್ಯಂತ ಅನಿರೀಕ್ಷಿತ ತಪಾಸಣೆಗಳನ್ನು ನಡೆಸಲಿದ್ದಾರೆ. ಯಾವುದೇ ವ್ಯಾಪಾರಸ್ಥರು ಅಥವಾ ತಯಾರಕ ಕಂಪನಿಗಳು ನಕಲಿ ಗೊಬ್ಬರ ಅಥವಾ ಬಿತ್ತನೆ ಬೀಜಗಳನ್ನು ಮಾರುತ್ತಿರುವುದು ಕಂಡುಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಲಾಗಿದೆ. ಅಂತವರಿಗೆ ದಂಡ ವಿಧಿಸುವುದು, ಪರವಾನಗಿ ರದ್ದು ಮಾಡುವುದು ಮತ್ತು ಕಾನೂನು ಕ್ರಮ ಜರುಗಿಸುವಂತೆ ಹಲವಾರು ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ.
ಥೈರಾಮ್ ಶಿಲೀಂಧ್ರನಾಶಕಕ್ಕೆ ಆಂಟಿ ಡಂಪಿಂಗ್ ಸುಂಕ ವಿಧಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ ಡಿಜಿಟಿಆರ್. ಆಮದಾಗುತ್ತಿರುವ ಉತ್ಪನ್ನದ ಮೌಲ್ಯ ಸ್ಥಳೀಯವಾಗಿ ಸಿಗುತ್ತಿರುವ ಅದೇ ಉತ್ಪನ್ನದ ಬೆಲೆಗಿಂತ ಕಡಿಮೆ ಇದ್ದಾಗ ಬೆಲೆ ಸರಿದೂಗಿಸಲು ಸ್ಥಳೀಯ ತಯಾರಕರ ಹಿತಾಸಕ್ತಿಯನ್ನು ಕಾಪಾಡಲು ಆಂಟಿ ಡಂಪಿಂಗ್ ಸುಂಕವನ್ನು ವಿಧಿಸಲಾಗುತ್ತದೆ. ಇದೇ ಪರಿಸ್ಥಿತಿ ಇದೀಗ ಥೈರಾಮ್ ಶಿಲೀಂಧ್ರನಾಶಕದಲ್ಲಾಗುತ್ತಿದೆ. ಯುರೋಪ್ ಒಕ್ಕೂಟದಿಂದ ಹೆಚ್ಚು ಈ ರಾಸಾಯನಿಕ ಭಾರತಕ್ಕೆ ಬರುತ್ತಿದೆ. ಕಡಿಮೆ ಬೆಲೆಯಲ್ಲಿ ಆಮದಾಗುತ್ತಿರುವ ಕಾರಣ ನಮ್ಮಲ್ಲಿ ತಯಾರಿಸಿದ ಥೈರಾಮ್ ಶಿಲೀಂಧ್ರನಾಶಕಕ್ಕೆ ಹೋಲಿಸಿದರೆ ಅಗ್ಗವಾಗತೊಡಗಿದೆ. ಇದರಿಂದ ಸ್ಥಳೀಯ ಶಿಲೀಂಧ್ರನಾಶಕ ತಯಾರಕರು ತೊಂದರೆಗೆ ಸಿಲುಕಿದ್ದಾರೆ. ಇದನ್ನು ಅರಿತ ಡೈರೆಕ್ಟರ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಥೈರಾಮ್ ಶಿಲೀಂಧ್ರನಾಶಕದ ಮೇಲೆ ಆಂಟಿ ಡಂಪಿಂಗ್ ಸುಂಕ ವಿಧಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ಬೆಲೆ ಸರಿದೂಗಿಸಲು ಕನಿಷ್ಠ ಟನ್ಗೆ $733 ಅಮೆರಿಕನ್ ನಷ್ಟು ಸುಂಕ ವಿಧಿಸುವುದು ಸೂಕ್ತ ಎಂದು ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ 6 ಜಿಲ್ಲೆಗಳಲ್ಲಿ ಶೀತಲೀಕರಣ ಘಟಕ ನಿರ್ಮಾಣ. ಕರ್ನಾಟಕ ತೋಟಗಾರಿಕಾ ಇಲಾಖೆಯ ಮಹತ್ವದ ನಿರ್ಧಾರ. ರಾಜ್ಯದ 6 ಜಿಲ್ಲೆಗಳಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಅನುಕೂಲವಾಗುವಂತೆ ಶೀತಲೀಕರಣ ಘಟಕಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಾ ಸಚಿವರು ಹಾವೇರಿ, ಕೋಲಾರ, ಮಂಡ್ಯ, ಶಿವಮೊಗ್ಗ, ವಿಜಯಪುರ ಮತ್ತು ಹಾಸನ ಜಿಲ್ಲೆಗಳಲ್ಲಿ 14,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಶೀತಲೀಕರಣ ಘಟಕಗಳ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ತೋಟಗಾರಿಕಾ ವಲಯಗಳ ಅಭಿವೃದ್ಧಿಗೆ ರೂಪಿಸಲಾಗುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾ ಚಿತ್ರದುರ್ಗ, ರಾಯಚೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತಲಾ 1 ತೋಟಗಾರಿಕಾ ತರಬೇತಿ ಕೇಂದ್ರ ಮತ್ತು ಬೆಳಗಾವಿ ಜಿಲ್ಲೆಯ ಅರ್ಭಾವಿಯಲ್ಲಿ 1 ವಿದ್ಯಾರ್ಥಿ ನಿಲಯ ನಿರ್ಮಿಸಲಾಗುತ್ತಿದೆ. ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ಹೈಬ್ರಿಡ್ ಭತ್ತದ ನಿಷೇಧ ಪ್ರಕರಣ ತೀರ್ಪನ್ನು ಕಾಯ್ದಿರಿಸಿದ ಉಚ್ಚ ನ್ಯಾಯಾಲಯ. ಕೋರ್ಟಿನ ನಡೆಯನ್ನು ಟೀಕಿಸಿದ ರೈತರು. ರಾಜ್ಯದಲ್ಲಿ ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ. ಅದಕ್ಕಾಗಿ ಹೆಚ್ಚಿನ ನೀರನ್ನು ಬೇಡುವ ಹೈಬ್ರಿಡ್ ಭತ್ತದ ತಳಿಗಳನ್ನು ನಿಷೇಧಿಸುತ್ತೇವೆ ಎಂದು ಪಂಜಾಬ್ ಸರ್ಕಾರ 2025ರ ಏಪ್ರಿಲ್ 19ರಂದು ಆದೇಶ ಹೊರಡಿಸಿತ್ತು. ಈ ಆದೇಶವನ್ನು ಪ್ರಶ್ನಿಸಿ ಕಿಸಾನ್ ಅಗ್ರೋ ಏಜೆನ್ಸಿ ಮತ್ತು ಫೆಡರೇಷನ್ ಆಫ್ ಸೀಡ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾದವರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದರು. ನೀರು ಹೆಚ್ಚು ಬೇಡುತ್ತದೆ, ಜೊತೆಗೆ ಪೂರ್ತಿ ಅಕ್ಕಿ ದೊರೆಯುವುದಿಲ್ಲ ಎಂದು ಗಿರಣಿ ಮಾಲೀಕರು ನಮಗೆ ದೂರು ನೀಡಿದ್ದಾರೆ. ಅದಕ್ಕಾಗಿ ಪೂಸಾ 44ರ ಜೊತೆಗೆ ಇತರೆ ಹೈಬ್ರಿಡ್ ಭತ್ತದ ಬೀಜಗಳನ್ನು ಮಾರುವುದನ್ನು ಮತ್ತು ಬಿತ್ತುವುದನ್ನು ನಿಷೇಧಿಸಿದ್ದೇವೆ ಎಂಬುದು ರಾಜ್ಯ ಸರ್ಕಾರದ ವಾದ. ಈ ರೀತಿ ಮಾಡುವುದರಿಂದ ರೈತರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಂತಾಗುತ್ತದೆ. ರೈತರು ತಮಗಿಷ್ಟ ಬಂದ ತಳಿಗಳನ್ನು ಬೆಳೆಯಲು ನ್ಯಾಯಾಲಯ ಅವಕಾಶ ಮಾಡಿಕೊಡಬೇಕು ಎಂದು ಬೀಜ ತಯಾರಕ ಕಂಪನಿಗಳ ಪರ ವಕೀಲರು ವಾದ ಮಂಡಿಸಿದ್ದರು. 2 ಕಡೆಯ ವಾದ ವಿವಾದವನ್ನು ಕೇಳಿಸಿಕೊಂಡ ಪಂಜಾಬ್ನ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ. ಮುಂದಿನ ವಿಚಾರಣೆಯ ದಿನಾಂಕವನ್ನು ಕೂಡ ನೀಡಲಿಲ್ಲ. ನ್ಯಾಯಾಲಯದ ಈ ನಡೆಯಿಂದ ರೈತರ ಸ್ಥಿತಿ ಡೋಲಾಮಯವಾಗಿದೆ. ಪೂಸಾ 44 ರೈತರ ಅಚ್ಚುಮೆಚ್ಚಿನ ತಳಿಯಾದರೂ ಕಳೆದ ಕೆಲ ವರ್ಷಗಳಿಂದ ಇದರ ಬೆಳೆ ಕ್ಷೇತ್ರ ನಿಧಾನವಾಗಿ ಕಡಿಮೆಯಾಗುತ್ತಿದೆ.
ರೈತರು ಇತರೆ ಉತ್ತಮ ಇಳುವರಿ ನೀಡುವ ತಳಿಗಳನ್ನು ಬೆಳೆಯುತ್ತಿದ್ದಾರೆ. ಆದರೆ ನ್ಯಾಯಾಲಯ ಕಡ್ಡಿ ಮುರಿದಂತೆ ಒಂದು ತೀರ್ಪನ್ನು ನೀಡಿದ್ದರೆ ನಮ್ಮ ನಿರ್ಧಾರ ಇನ್ನಷ್ಟು ಸುಲಭವಾಗುತ್ತಿತ್ತು ಎಂದು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಮುಂಗಾರು ಹತ್ತಿರ ಬಂದರೂ ರೈತರನ್ನು ಗಣನೆಗೆ ತೆಗೆದುಕೊಳ್ಳದೆ ತೀರ್ಪನ್ನು ಕಾಯ್ದಿಟ್ಟ ನ್ಯಾಯಾಲಯದ ನಡೆಯನ್ನು ಕಟುವಾಗಿ ಟೀಕಿಸಿದ್ದಾರೆ. ಬ್ರಹ್ಮಾವರದಲ್ಲಿ ಮೇ 30ರಿಂದ 3 ದಿನಗಳ ಹಲಸು ಮತ್ತು ಹಣ್ಣುಗಳ ಮೇಳ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಾಗೂ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರ ಇವರ ಜಂಟಿ ಆಶ್ರಯದಲ್ಲಿ ಮೇ 30ರಿಂದ 3 ದಿನಗಳ ಹಲಸು ಮತ್ತು ಹಣ್ಣುಗಳ ಮೇಳವನ್ನು ಆಯೋಜಿಸಲಾಗಿದೆ. ಸ್ಥಳ ಎಸ್ಎಂಎಸ್ ಸಮುದಾಯ ಭವನ ಬ್ರಹ್ಮಾವರ. ನೂರಾರು ಮಳಿಗೆಗಳು, ಹಲವಾರು ತಿನಿಸುಗಳು, ಹಣ್ಣಿನ ಬಗೆ ಬಗೆಯ ಐಸ್ ಕ್ರೀಂಗಳು, ಹಲಸಿನ ಹೋಳಿಗೆ, ವಿವಿಧ ಹಣ್ಣು ಮತ್ತು ತರಕಾರಿ ಬೀಜಗಳು, ಹಣ್ಣಿನ ಉತ್ಪನ್ನಗಳು, ಆಯುರ್ವೇದಿಕ್ ಹಾಗೂ ಗೃಹ ತಯಾರಿಕೆಯ ಉತ್ಪನ್ನಗಳು, ವಿವಿಧ ತಳಿಯ ಹಣ್ಣಿನ ಹಾಗೂ ಹೂವಿನ ಕಸಿ ಗಿಡಗಳು ಈ ಮೇಳದಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇರಲಿವೆ. ವಿಶೇಷ ಆಕರ್ಷಣೆ ಬಯಲು ಸೀಮೆಯ ಸಿಹಿಯಾದ ಮಾವಿನ ಹಣ್ಣು ಹಾಗೂ ಕೆಂಪು ಹಲಸು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಮೇಳಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿಕೊಳ್ಳಲಾಗಿದೆ. ಚೆರ್ನೋಬಿಲ್ ಸುತ್ತ ಮತ್ತೆ ಕೃಷಿ ಮಾಡಬಹುದು ಎಂದ ಯುಕ್ರೇನಿನ ವರದಿ. 1986ರಲ್ಲಿ ಅವಾಗಿನ ಸೋವಿಯತ್ ಒಕ್ಕೂಟದ ಚೆರ್ನೋಬಿಲ್ ಅಣುಸ್ಥಾವರದಲ್ಲಿ ಸ್ಫೋಟಕವಾಗಿ ವಿಕಿರಣ ಸೋರಿಕೆಯಾಗಿತ್ತು. ಇದರಿಂದ ಅಪಾರ ಪ್ರಮಾಣದ ಪ್ರಾಣಹಾನಿಯಾಗಿತ್ತು. ಇದನ್ನು ಇತಿಹಾಸದಲ್ಲೇ ಅತಿ ಭೀಕರವಾದ ಮಾನವ ನಿರ್ಮಿತ ವಿಕೋಪ ಎನ್ನಲಾಗಿತ್ತು. ಚೆರ್ನೋಬಿಲ್ ಅಣುಸ್ಥಾವರದ ಸುತ್ತಮುತ್ತಲಿನ 4200 ಚದರ ಕಿಲೋಮೀಟರ್ ಅನ್ನು ಅತಿ ಅಪಾಯ ವಲಯ ಎಂದು ಗುರುತಿಸಲಾಗಿದೆ. ಕೆಲವೊಮ್ಮೆ ಅಪರೂಪವಾಗಿ ಬಹಳ ಎಚ್ಚರಿಕೆಯಿಂದ ಸಣ್ಣ ಪುಟ್ಟ ವೈಜ್ಞಾನಿಕ ಸಂಶೋಧನೆ ಬಿಟ್ಟರೆ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಇರುವುದಿಲ್ಲ. ಅತಿ ಅಪಾಯ ವಲಯದ ಹೊರಗಡೆ 2000 ಚದರ ಕಿಲೋಮೀಟರ್ ಜಾಗವನ್ನು ಅಪಾಯ ವಲಯ ಎಂದು ಗುರುತಿಸಲಾಗಿದೆ. ಅಲ್ಲಿ ಕೂಡ ಯಾವುದೇ ರೀತಿಯ ಚಟುವಟಿಕೆ ಇಲ್ಲ. ಆದರೆ ಕೆಲ ವಿಜ್ಞಾನಿಗಳು ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಸಂಶೋಧನೆಗಳನ್ನು ಕೈಗೊಳ್ಳುತ್ತಿದ್ದಾರೆ. ತನ್ನ ಜಂಟಿ ಸಂಶೋಧನೆಗಳ ವರದಿಯನ್ನು ಇಂಗ್ಲೆಂಡಿನ ಫೋರ್ಟ್ ಸ್ಮತ್ ವಿಶ್ವವಿದ್ಯಾಲಯ ಮತ್ತು ಯುಕ್ರೇನಿನ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ರೇಡಿಯಾಲಜಿಯ ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ. ಅಪಾಯ ವಲಯದಲ್ಲಿ ಬರುವ ಜೈಥೋಮಿರ್ ಭಾಗದ 100 ಚದರ ಕಿಲೋಮೀಟರ್ ಭಾಗದ ಮಣ್ಣಿನಲ್ಲಿ ವಿಕಿರಣದ ಮಟ್ಟ ಕಡಿಮೆಯಾಗಿದೆ ಎಂದು ತಿಳಿಸಲಾಗಿದೆ. ಆ ಭಾಗದಲ್ಲಿ ಕೃಷಿ ಮಾಡಬಹುದು. ಅಲ್ಲಿನ ರೇಡಿಯೇಷನ್ ಮಟ್ಟ ಮನುಷ್ಯರಿಗಾಗಲಿ ಅಥವಾ ಗಿಡಗಳಿಗಾಗಲಿ ಹಾನಿ ಮಾಡುವಷ್ಟಿಲ್ಲ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಮಣ್ಣಿನಲ್ಲಿ ವಿಕಿರಣದ ಮಟ್ಟ ಕಡಿಮೆಯಾಗಲು ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸೂಕ್ಷ್ಮಾಣುಜೀವಿಗಳು ಇದಕ್ಕೆ ಕಾರಣ ಇರಬಹುದು. ಇದರ ಬಗ್ಗೆ ಇನ್ನಷ್ಟು ತನಿಖೆಯನ್ನು ನಡೆಸುತ್ತಿದ್ದೇವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.